ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶ್ವೇತಾ ಆಚಾರ್ಯ. ಬಿಡದಿ ಟೌನ್ಶಿಪ್ಗಾಗಿ ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋ ವಿಚಾರ, ಬಿಡದಿ ಟೌನ್ಶಿಪ್ಗೆ ಭೂಮಿ ಸ್ವಾಧೀನಕ್ಕೆ ಕುಮಾರಸ್ವಾಮಿ ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದರು. ಬೆಂಗಳೂರಿನ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಬಿಡದಿ ರೈತರ ಜೊತೆ ಸಭೆ ನಡೆಯಿತು. ಬಿಡದಿ ಟೌನ್ಶಿಪ್ಗೆ ಭೂಮಿ ಸ್ವಾಧೀನಪಡಿಸಿಕೊಳ್ಳೋ ವಿಚಾರವಾಗಿ ಕುಮಾರಸ್ವಾಮಿ ಅವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಬಿಡದಿಯ ರೈತರ ಜೊತೆ ಸಭೆ ನಡೆಯಿತು ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ. ಬಿಡದಿ ಭಾಗದಿಂದ ಡಿಕೆ ಶಿವಕುಮಾರ್ ಜೊತೆ ಸಭೆಗೆ ಅಂತ ನೂರಾರು ರೈತರು ಬಂದಿದ್ದಾರೆ. 1 ಎಕರೆ ಜಮೀನಿಗೆ ಪರಿಹಾರದ ಜೊತೆಗೆ ಸೈಟ್ ಕೊಡಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ. ಪರಿಶೀಲಿಸೋದಾಗಿ ರೈತರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಬಿಡದಿ ಭಾಗದಿಂದ ಬಂದಂತಹ ನೂರಾರು ರೈತರು ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆಗೆ ಅಂತ ಬಿಡದಿ ಭಾಗದ ನೂರಾರು ರೈತರು ಬಂದ್ರು. ತಮ್ಮ ಸಮಸ್ಯೆಗಳನ್ನ ಕೇಳಿಕೊಂಡ್ರು. ಜೊತೆಗೆ ಜಮೀನಿಗೆ ಪರಿಹಾರದ ಜೊತೆಗೆ ಸೈಟು ಕೂಡ ಕೊಡಬೇಕು ಅಂತ ರೈತರು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಪರಿಶೀಲಿಸ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಬಂದಂತ ರೈತರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಸಭೆಯ ದೃಶ್ಯ ನೋಡ್ತಾ ಇದ್ದೀರಿ. ಆಮೇಲೆ ಫಸ್ಟ್ ವಿಡಿಯೋ ಔಟ್ ಕವರ್ ಮಾಡೋಣ. ಈ ಕಡೆ ಬನ್ನಿ, ಹಿಂದೆ ಜನ ದೇವೇಗೌಡರ ಕುಟುಂಬ ಹಾಸನದಲ್ಲಿ ಜಮೀನು ತೆಗೆದುಕೊಳ್ಬಹುದಿತ್ತು. ದೇವೇಗೌಡರ ಕುಟುಂಬ ಬಿಡದಿಯಲ್ಲಿ ನೂರಾರು ಎಕರೆ ಖರೀದಿ ಮಾಡಿದೆ. ಕೇತಗಾನಹಳ್ಳಿ ಜಮೀನು ಭೂಸ್ವಾಧೀನ ಮಾಡ್ತಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜೂನ್ 30ರ ಒಳಗೆ ಒಪ್ಪಿಗೆ ಯಾರು ಕೊಡ್ತಾರೋ ಅವರಿಗೆ ಪೂರ್ತಿ ಹಣ ಹಾಕ್ತೀವಿ, ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಹಣವನ್ನ ಕೋರ್ಟಿಗೆ ಕಟ್ತೀವಿ, ಅಲ್ಲಿ ಬಡದಾಡಿ ತಗೊಳ್ಳಿ. ಜೂನ್ 30ರ ಒಳಗಡೆ ಭೂ ಸ್ವಾಧೀನದ ನೋಟಿಫಿಕೇಶನ್ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಡದಿ ಅಂತ ಹೆಸರಿಡಲ್ಲ, ಗ್ರೇಟರ್ ಬೆಂಗಳೂರು ಅಂತಲೇ ಹೆಸರಿಡ್ತೀವಿ. 1 ಎಕರೆಗೆ 5 ಕೋಟಿ ಪರಿಹಾರ ಆಗತ್ತೆ, ಒಂದೇ ಜಾಗದಲ್ಲಿ ಸೈಟ್ ಕೊಡ್ತೀವಿ. ಬಿಡದಿಯ ರೈತರನ್ನ ಉದ್ದೇಶಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದು. ಕುಮಾರಸ್ವಾಮಿ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರು ಆಯ್ತು. ಅವರು ಹಾಸನಲ್ಲೇ ಜಮೀನು ತಗೋದಾಯ್ತಲ್ಲ, ಇಲ್ಲೇ ಬಂದು ಜಮೀನು ತಗೊಂಡ್ರಲ್ಲ. 100 ಎಕರೆ ಅವ್ರು ತಗೊಂಡ್ರು, ತಮ್ಮಣ್ಣ ತೆಗೆದುಕೊಂಡ್ರು, ಅವ್ರ ಹೆಂಗಸು ತಗೊಂಡ್ರು, ಅವ್ರ ಬೀಗರುಗಳು ತಗೊಂಡ್ರು, ಎಲ್ಲ ತಗೊಂಡ್ರು. ದೇವೇಗೌಡ ತಾವು 200 ಎಕರೆ ಜಮೀನು ತಗೊಂಡ್ರು. ರೇವಣ್ಣ ಅವರು ಎಲ್ಲ ಸೇರಿ 200 ಎಕರೆ ತಗೊಂಡ್ರು. ನಾನು ಮೊನ್ನೆ ರೈತರು ಬಂದವ್ರು ಕೇಳಿದೆ, ಸರಿಯಪ್ಪ ಈ ಅಕ್ವಿಷನ್ ಮಾಡಿಸ್ಬೇಕಾರೆ ಈಗ BMICP ಒಳಗಡೆ ಎಲ್ಲ ಸೇರಿಸ್ಕೊಂಡಿದ್ದೀರಿ, ಯಾವ್ದನ್ನ ಇದನ್ನು ಸೇರಿಸಿದ್ರಿ. ಕೇತಗಾನಹಳ್ಳಿ ಜಮೀನು BMICP ಇದೆ, ದೇವಗೆರೆ ಜಮೀನು BMICP ಇದೆ. ದೇವಗೆರೆ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು ಒಳಗಡೆಗೆ? ಕೇತಗಾನಹಳ್ಳಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು? ಇದನ್ನ ನೀವು ಫಸ್ಟ್ ಕೇಳಬೇಕು ಅಂತ ಹೇಳಿ. ನಂಗೆ ರಾಜಕಾರಣ ಮಾತಾಡಬೇಕು ಅಂತ ಇತ್ತಲ್ಲ. ಹೆಸರು ಬಿಡದಿ ಅಂತ ಮಾಡಕ್ಕಿಲ್ಲ, ಇದು ಗ್ರೇಟರ್ ಬೆಂಗಳೂರು ಅಂತಾನೆ ಮಾಡಿದ್ರು. ಯಾಕೆಂದ್ರೆ ಬೆಂಗಳೂರಲ್ಲಿ ಜಮೀನ್ ಅಂತ ಬರಬೇಕು. ಹೌದು, ಲಂಡನ್ ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಅವರೆಲ್ಲ ಕಾಯ್ತಾ ಇದ್ದಾರೆ ನಿಮ್ಮ ಮಾತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.